ಸಂಗೀತ, ನಾನು ಎಷ್ಟು ಸರಿ ಹೇಳಿದ್ದೀನಿ ಬಾಗ್ಲು ಓಪನ್. ಸಂಗೀತ, 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 ಕಣ್ಬಿಡು ಸಂಗೀತ, 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 ಏನಾಯ್ತು ನಿಂಗೆ ಸಂಗೀತ? ಅಯ್ಯೋ ಸಂಗೀತ, ಎದ್ದೇಳು ಸಂಗೀತ, ಎದ್ದೇಳು ಸಂಗೀತ. ಅಯ್ಯೋ ಸಂಗೀತ, ಸಂಗೀತ. ಯಾದವ್, ಹೇಳಿ ಸರ್. ಸ್ಟೇಷನ್ಗೆ ಫೋನ್ ಮಾಡಿ ಲೇಡೀಸ್ ಕಾನ್ಸ್ಟೇಬಲ್ ಬರಕ್ ಹೇಳಿ. ಓಕೆ ಸರ್. ಬಾಡಿ ಪಂಚನಾಮ ರೆಡಿ ಮಾಡಿ ಪೋಸ್ಟ್ ಮಾರ್ಟಮಿಗೆ ಕಳಿಸಿ. ಸರಿ ಸರ್. ಮತ್ತೆ ಫಾರೆನ್ಸಿಕ್ ಟೀಮಿಗೆ ಬರಕ್ ಹೇಳಿ. ಓಕೆ ಸರ್. ಹಲೋ, ಕೂತ್ಕೊಳ್ಳಿ ಸರ್. ನೀವೇ ಕಾಲ್ ಮಾಡಿದ್ದಾ? ಹೌದು, ನಾನೇ ಕಾಲ್ ಮಾಡಿದ್ದು. ನೀವ್ಯಾರು? ಸರ್, ನಾನು ಅವಳ ಹಸ್ಬೆಂಡು. ಇವ್ರು ನನ್ನ ತಂದೆಯವರು ಮತ್ತು ಇವ್ರು ನಮ್ಮ ತಾಯಿಯವರು. ಹೇಗಾಯ್ತಿದೆಲ್ಲ? ಸರ್, ನನಗೇನು ಗೊತ್ತಿಲ್ಲ. ಏನ್ ಮಾತಾಡ್ತಿದ್ದೀರಾ ನೀವು? ಸರ್, ನಾನು ಬೆಳಿಗ್ಗೆ ಜಾಗಿಂಗ್ಗೆ ಅಂತ ನನ್ನ ಫ್ರೆಂಡ್ ವಿರಾಟ್ ಜೊತೆ ಬೆಳಿಗ್ಗೆನೆ ಹೋಗ್ಬಿಟ್ಟಿದ್ದೆ. ಮತ್ತು ನಾನು ವಾಪಸ್ ಬಂದಾಗ ನಾನು ನೋಡಿದೆ ಬಾಗ್ಲು ಓಪನ್ ಆಗಿತ್ತು. ಆಗ ನಾನು ಸಂಗೀತ ಮೇಲೆ ಕೋಪ ಮಾಡಿಕೊಂಡೆ. ಆದರೆ ಒಳಗೆ ಬರ್ತಿದ್ದ ಹಾಗೆ ನಾನು ಅವಳು ನೋಡಿದಾಗ. ನೀವೆಲ್ಲ ಮನೇಲಿದ್ರಲ್ಲ? ನಾವು ಇವ್ರ ಜೊತೆ ಇರಲ್ಲ ಸರ್. ನಾವು 2-3 ಬೀದಿ ಆ ಕಡೆನೆ ನಮ್ಮ ಮನೆ ಇರೋದು. ಒಟ್ಟಿಗೆ ಯಾಕಿರಲ್ಲ ನೀವೆಲ್ಲ? ನನ್ ಮಗ ಮತ್ತು ಸೊಸೆ ಒಟ್ಟಿಗೆ ಇರೋಕೆ ಇಷ್ಟಪಡ್ತಿದ್ರು ಸರ್. ನಮಗೂ ಅದು ಇಷ್ಟ ಆಗ್ತಿತ್ತು ಸರ್. ನಾವು ಅದಕ್ಕೆ ಒಪ್ಕೊಂಡ್ವಿ. ಯಾರಿಗ್ ಗೊತ್ತಿತ್ತು ಸರ್? ಆದ್ರೂ ನಿಮ್ ಸ್ಟೇಟ್ಮೆಂಟ್ ತಗೊಳ್ಳೋದಕ್ಕೆ ನೀವು ಸ್ಟೇಷನ್ಗೆ ಬರ್ಬೇಕಾಗತ್ತೆ. ಬಾಡಿ ಪಂಚನಾಮ ಆದ್ಮೇಲೆ ನೀವು ಬಾಡಿ ಕ್ಲೇಮ್ ಮಾಡ್ಕೋಬಹುದು, ಅಂತಿಮ ಸಂಸ್ಕಾರಕ್ಕೋಸ್ಕರ. ದಿನೇಶ್, ಹೇಳಿ ಸರ್. ನಮಸ್ತೆ ಸರ್, ನನ್ನ ಕರೆದಿದ್ರಾ? ನೀವು ನನಗೆ ಹೇಳಿ, ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ? ಯಾರ ಮೇಲಾದ್ರೂ ದ್ವೇಷ ಇದೆಯಾ? ಇಲ್ಲ ಸರ್, ನನಗೆ ಯಾರ ಮೇಲೂ ದ್ವೇಷ ಇಲ್ಲ, ಯಾರ ಮೇಲೆ ಅನುಮಾನ ಕೂಡ ಇಲ್ಲ. ಯೋಚನೆ ಮಾಡಿ ಹೇಳಿ. ಅವತ್ತಿನ ದಿನ ಅಥವಾ ಅದ್ರ ಹಿಂದಿನ ದಿನ ನಿಮ್ಮ ಮನೆಗೆ ಬೇರೆ ಯಾರಾದ್ರೂ ಬಂದು ಹೋಗಿದ್ರಾ? ಯಾವ ವ್ಯಕ್ತಿ ಮೇಲೆ ಸಂದೇಹ ಇರ್ಬೋದಾ? ಹಾಂ ಸರ್, ಅವತ್ತು ನಾನು ಜಾಗಿಂಗ್ ಅಂತ ಹೋಗಿದ್ದಾಗ ನನಗೆ ಸಂಗೀತದಿಂದ ಕಾಲ್ ಬಂದಿತ್ತು. ಹಲೋ. ಓಂ, ಮನೆಗೆ ಇಬ್ರು ಬಂದಿದ್ದಾರೆ. ಅವರು ಪ್ಲಂಬರ್ಸ್ ಅಂತೆ. ನೀನ್ ಕರೆದ್ಯಾ ಅವ್ರನ್ನ ವಾಶ್ರೂಮ್ ಅಲ್ಲಿ ಟ್ಯಾಪ್ ಸರಿ ಮಾಡೋದಕ್ಕೆ? ಏನು ಹೇಳ್ತಿದ್ದೆ ನೀನು? ನಾನು ಯಾವ ಪ್ಲಂಬರ್ನೂ ಕರೆದಿಲ್ಲ. ಏನು? ನೀನು ಅವ್ರನ್ನೆಲ್ಲ ಎಂಟರ್ಟೈನ್ ಮಾಡಬೇಡ. ಸರಿ, ಬಾಗ್ಲು ಹಾಕೋ. ಹಾ. ಸರ್, ಖಂಡಿತವಾಗ್ಲೂ ಅವರೇನೆ ಸಂಗೀತನ ಸಾಯಿಸಿರ್ತಾರೆ. ಯಾರಾದ್ರೂ ಸರಿ, ಅಪರಾಧಿ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನಾವು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದೀವಿ. ಈಗ ನೀವು ಹೊರಡ್ಬೋದು. ನಾವು ನಿಮ್ಗೆ ಕಾಲ್ ಮಾಡಿದ ತಕ್ಷಣ ನೀವು ಪೊಲೀಸ್ ಸ್ಟೇಷನ್ಗೆ ಬರಬೇಕಾಗತ್ತೆ. ಪ್ಲೀಸ್ ಕೋಆಪರೇಟ್. ಥ್ಯಾಂಕ್ ಯು ಸರ್. ಸರ್, ನಾವು ಅಲ್ಲಿಗೆ ಹೋಗಿದ್ ನಿಜ, ಆದ್ರೆ ನಾವೇನು ತಪ್ಪು ಮಾಡಿಲ್ಲ ಸರ್. ನಿಜ ಹೇಳ್ತಾ ಇದೀವಿ. ಅವ್ರನಲ್ಲಿ ಹಾಳಾಗಿರ್ಲಿಲ್ಲ, ಅವ್ರು ನಿಮ್ನ ಕರೆದಿರ್ಲಿಲ್ಲ.
ಆದ್ರೂ ನೀವೆಲ್ಲ ಅಲ್ಲಿಗೆ ಯಾಕೆ ಹೋಗಿದ್ರಿ? ಸರ್ ಅವ್ರ ನಲ್ಲಿ ಹಾಳಾಗಿತ್ತೋ ಇಲ್ವೋ ಅದ್ ನಮ್ಗೆ ಗೊತ್ತಿಲ್ಲ, ಆದ್ರೆ ಅಲ್ಲೇ ಕರೆಸ್ಕೊಂಡಿದ್ರು ಸರ್ ನಲ್ಲಿ ಸರಿ ಮಾಡಕ್ಕೆ. ಅದರಲ್ಲೂ ಆ ಮೇಡಮ್ ನನ್ಗೇನು ಅರ್ಥ ಆಗ್ತಿಲ್ಲ. ಮೇಡಮ್ ತುಂಬಾ ವಿಚಿತ್ರವಾಗಿ ಆಡ್ತಿದ್ರು. ಅವತ್ತೇನಾಗಿತ್ತು ಸ್ವಲ್ಪ ಡೀಟೇಲ್ ಆಗಿ ಹೇಳು. ಸರ್ ನಿನ್ನೆ ನಾವಲ್ಲಿಗೆ ಹೋಗಿದ್ದಾಗ, ಅದೇ ನಾವು ನಿನ್ನೆ ಹೋಗಿದ್ವಲ್ಲ, ಹೌದು. ಅಲ್ಲಿ ಅವ್ರು ತುಂಬಾ ವಿಚಿತ್ರವಾಗಿ ಆಡ್ತಿದ್ರು ಅಲ್ವಾ? ಹೌದು. ಹಾ? ಹಾ ಹಾ ಏನು ಅರ್ಥ ಆಗ್ಲಿಲ್ಲ. ಹೌದು. ತೆಗಿರಿ ಯಾರ್ ಬೇಕಿತ್ತು? ಮೇಡಮ್, ನಾವು ಪ್ಲಂಬರ್. ಮ್ಯಾಮ್ ಸರ್ ನಲ್ಲಿ ಸರಿ ಮಾಡಕ್ಕೆ ಕರೆಸ್ಕೊಂಡ್ರು. ಲಂಬರ್? ಹೌದು ಮೇಡಮ್. ಆದ್ರೆ ನಮ್ಮನೆ ವಾಶ್ರೂಮ್ ಟ್ಯಾಪ್ ಸರಿಯಾಗೇ ಇದೆಯಲ್ಲ, ಏನೂ ಆಗಿಲ್ಲ. ಒಂದ್ ನಿಮಿಷ. ಹಾ ಮೇಡಮ್. ಹಲೋ ಓಂ, ಮನೆಗೆ ಇಬ್ರು ಬಂದಿದ್ದಾರೆ. ಅವರು ಪ್ಲಂಬರ್ಸ್ ಅಂತೆ. ನೀನ್ ಕರೆದಿ ಅವ್ರನ್ನ ವಾಶ್ರೂಮ್ ಅಲ್ಲಿ ಟ್ಯಾಪ್ ಸರಿ ಮಾಡೋದಕ್ಕೆ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ಅವ್ರನ್ನ ಎಂಟರ್ಟೈನ್ ಮಾಡಬೇಡ, ಬಾಗಿಲು ಹಾಕೋ. ಸರಿ. ಆಕ್ಚುಲಿ ಅಣ್ಣ, ಅದು ಮನೇಲಿ ಯಾರೂ ಇಲ್ವಲ್ಲ, ಸೊ ನೀವು ಆಮೇಲೆ ಸರಿ, ಬನ್ನಿ ಓಕೆ please. ಓಕೆ, ಏನು ತೊಂದರೆ ಇಲ್ಲ. ಇವ್ರು ಯಾಕೆ ಹಾಕಂದ್ರು? ಏನು? ನಡಿ, ಬಾ, ಹೋಗೋಣ. ಹೋಗೋಣ. ಆದ್ರೆ ಸರ್ ನಮಗ್ ಒಂದ್ ಅರ್ಥ ಆಗ್ಲಿಲ್ಲ, ಅದು ನಲ್ಲಿ ಹಾಳಾಗೇ ಇಲ್ಲ ಅಂದ್ಮೇಲೆ ನಮ್ಮನ್ನ ಅಲ್ಲಿಗೆ ಯಾಕೆ ಕರ್ಸ್ಕೊಂಡ್ರು? ಯಾರು ಕರ್ಸಿದ್ದು ನಿಮ್ನ? ಒಬ್ರು ಸಾರ್ ಫೋನ್ ಮಾಡಿದ್ರು ಸರ್. ಜಾಧವ್, ಹೇಳಿ ಸರ್. ಹೌದು, ಇವರೇ ಸರ್, ಇವರೇ ಸರ್, ಇವರೇ ಸರ್. ಇವರೇ ಫೋನ್ ಮಾಡಿದ್ದ? ಹೌದು. ಹೌದು ಸರ್. ಸರಿ, ನೀವಿನ್ ಹೋಗ್ಬೋದು. ಆದ್ರೆ ನೀವು ಈ ಸಿಟಿನ ಬಿಡೋ ಹಾಗಿಲ್ಲ ನೋಡಿ. ನಾವು ಯಾವಾಗ ಬೇಕಾದ್ರೂ ನಿಮ್ನ ಇಲ್ಲಿಗೆ ಕರೆಸ್ಕೋಬಹುದು ಇನ್ವೆಸ್ಟಿಗೇಷನ್ಗೋಸ್ಕರ. ಸರಿ ಸರ್. ಸರಿ ಸರ್, ಸರಿ ಖಂಡಿತ. ಸರ್. ಸರಿ ಸರ್. ಸರಿ. ಯಾದವ್, ಎಸ್ ಸರ್. ಓಂನ ಫೋನ್ ಲೊಕೇಶನ್ ಟ್ರೇಸ್ ಮಾಡು. ಓಕೆ ಸರ್. ಮರ್ಡರ್ ಟೈಮಲ್ಲಿ ಎಲ್ಲಿದ್ದ ಅಂತ. ಸರ್ ಸರ್ ಸಂಗೀತದ್ದು ಪೋಸ್ಟ್ ಮಾರ್ಟಮ್ ಮತ್ತೆ ಫಾರೆನ್ಸಿಕ್ ರಿಪೋರ್ಟ್ ಬಂದಿದೆ. ಸರ್ ಸಂಗೀತ ಸತ್ತಿರೋದು ಅವಳ ಕೈನ ಕಟ್ ಮಾಡಿಕೊಂಡು ತುಂಬಾ ಬ್ಲಡ್ ಲಾಸ್ ಆಗಿರೋದಕ್ಕೆ. ಸರ್ ಮತ್ತೆ ಫಾರೆನ್ಸಿಕ್ ರಿಪೋರ್ಟ್ ಏನ್ ಹೇಳುತ್ತೆ ಅಂದ್ರೆ, ಯಾವ ಚಾಕುವಿಂದ ಸಂಗೀತಳ ಕೈ ಕಟ್ ಮಾಡಿತ್ತೋ ಅದರ ಮೇಲೆ ಯಾರ್ದೇ ಆಗ್ಲಿ ಫಿಂಗರ್ ಪ್ರಿಂಟ್ಸ್ ಇಲ್ಲಿ ಬಂದೆ ಸರ್. ಯಾದವ್, ಸರ್ ನನಗೊಂದು ಅರ್ಥ ಆಗ್ತಿಲ್ಲ. ಈ ಪ್ಲಂಬರ್ಗಳು ಸಂಗೀತನ್ ಮರ್ಡರ್ ಮಾಡಿದ್ರೆ, ಅದೇ ಹಂಗ್ ನೋಡೋದಾದ್ರೆ ಸಂಗೀತ ಅವಳನ್ನ ಬಚಾವ್ ಮಾಡೋಕ್ಕೋಸ್ಕರ ಸ್ಟ್ರಗಲ್ ಮಾಡಿರ್ಬೋದು. ಅವಳ ಸ್ಟ್ರಗ್ಲಿಂಗ್ ಇಂದ ಅವಳ ದೇಹದ ಮೇಲೆ ಗಾಯಗಳಾಗಿರ್ಬೇಕಿತ್ತು. ಆಶ್ಚರ್ಯದ ವಿಷಯ ಏನಪ್ಪಾ ಅಂದ್ರೆ, ಅವಳ ದೇಹದ ಮೇಲೆ ಒಂದು ಗಾಯದ ಗುರುತೇ ಇರಲಿಲ್ಲ. ಮತ್ತೆ ಆ ಪ್ಲಂಬರ್ಗಳಿಗೆ ಸಂಗೀತ ಮೇಲೆ ಏನ್ ದ್ವೇಷ ಇತ್ತು? ಅವ್ರೇನಾದ್ರೂ ದರೋಡೆ ಮಾಡೋಕೆ ಸಂಗೀತನ್ ಮರ್ಡರ್ ಮಾಡಿದ್ರೆ ಮನೆ ಚಲ್ಲಾಪಿಲ್ಲಿ ಆಗಿರ್ಬೇಕಿತ್ತು. ಆದ್ರೆ ಓಂ ಮನೆಯಲ್ಲಿ ಎಲ್ಲ ಹಾಗೆ ಇತ್ತಲ್ಲ. ಸರ್ ಬಹುಶಃ ಸಂಗೀತಾಳ ಮನೆಯವರು ನಾಟಕ ಆಡ್ತಿರ್ಬೋದೇನೋ. ಆಗಿರ್ಬೋದು. ನೋಡೋಣ. ಇನ್ನೊಂದು ವಿಷಯ, ಓಂ ಫ್ರೆಂಡ್ನ ಹೆಸರೇನು? ಅವತ್ತು ಅವನ ಜೊತೆ ಜಾಗಿಂಗ್ ಹೋಗಿದ್ದ ವಿರಾಟ್. ವಿರಾಟ್. ಒಂದ್ ಕೆಲಸ ಮಾಡಿ, ಅವ್ನ್ ಪೊಲೀಸ್ ಸ್ಟೇಷನ್ಗೆ ಬರಕ್ ಹೇಳಿ. ಸರಿ ಸರ್. ವಿರಾಟ್, ನನ್ಗೊಂದ್ ವಿಷಯ ಹೇಳಿ. ನಿನ್ನೆ ನೀವು ಓಂ ಜೊತೆ ಜಾಗಿಂಗ್ ಹೋಗಿದ್ರಾ? ಹೌದು ಸರ್, ಪ್ರತಿದಿನ ಹೋಗೋ ಹಾಗೆ ಓಂ ಜೊತೆ ಜಾಗಿಂಗ್ಗೆ ಹೋಗಿದ್ದೆ. ಯಾವ ಟೈಮಿಂದ ಯಾವ ಟೈಮ್ ವರೆಗೆ ಓಂ ಜೊತೆ ಇದ್ರಿ ನೀವು? ಸರ್ ನಾನು ನಿನ್ನೆ 7 ಗಂಟೆಯಿಂದ 8 ಗಂಟೆವರೆಗೂ ಓಂ ಜೊತೆ ಇದ್ದೆ. ಆಮೇಲೆ ಮನೆಗೆ ಬಂದ್ಬಿಟ್ಟೆ ಅಮ್ಮನ ಹಾಸ್ಪಿಟಲ್ ಕರ್ಕೊಂಡು ಹೋಗೋದಕ್ಕೆ. ಆದ್ರೆ ಓಂ ಜಾಗಿಂಗ್ ಮಾಡ್ತಿದ್ದ. ಜಾಗಿಂಗ್ ಮಾಡ್ಬೇಕಾದ್ರೆ ಓಂಗೆ ಅವ್ನ ಹೆಂಡತಿಯಿಂದ ಫೋನ್ ಬಂದಿತ್ತ? ಹಾ ಸರ್ ಬಂದಿತ್ತು. ಆದ್ರೆ ಅವ್ನು ಸ್ವಲ್ಪ ಜೋರಾಗಿ ಮಾತಾಡ್ತಿದ್ದ. ಏನ್ ಮಾತಾಡ್ತಿದ್ದ? ಸರ್ ಅವ್ನು ಏನ್ ಹೇಳ್ತಿದ್ದ ಅಂದ್ರೆ, ನಾನು ಯಾವುದೇ ಪ್ಲಂಬರ್ನು ಕರ್ಸಿಲ್ಲ, ನೀನು ಬಾಗ್ಲಾಕೋ ಅಂತ ಹೇಳ್ತಿದ್ದ. ನಿನ್ನೆ ನಿನ್ಗೆ ವಿಚಿತ್ರ ಅನ್ಸಿರ್ಬೋದು ಓಂನ ನಡವಳಿಕೆಯಲ್ಲಿ. ಆ ರೀತಿ ಏನಾದ್ರು? ಸರ್ ಈ ತರ ಏನೂ ಇರ್ಲಿಲ್ಲ. ಯೋಚನೆ ಮಾಡಿ, ಏನು ವಿಚಿತ್ರ ಇರ್ಲಿಲ್ವಾ? ಯಾವುದು ಸ್ವಲ್ಪ ವಿಚಿತ್ರವಾದದ್ದು? ಹಾ ಸರ್, ಒಂದು ವಿಷಯ ನಂಗೆ ವಿಚಿತ್ರ ಅನ್ನಿಸ್ತು. ಸರ್ ನಿನ್ನೆ ನಂಗೆ ಜಾಗಿಂಗ್ ಹೋಗೋಕೆ ಇಷ್ಟ ಇರಲಿಲ್ಲ, ಯಾಕಂದ್ರೆ ಅಮ್ಮನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಿತ್ತು.
ಆದ್ರೆ ಓಂ ಪದೇ ಪದೇ ಫೋನ್ ಮಾಡ್ಬಿಟ್ಟು ನನ್ನ ಫೋರ್ಸ್ ಮಾಡ್ತಿದ್ದ ಜಾಗಿಂಗ್ ಹೋಗೋಣ ಒಂದ್ ಸ್ವಲ್ಪ ಹೊತ್ತಿಗೆ ಅಂತ. ಹಲೋ, ಹಾ ವಿರಾಟ್, ಹಾ ನಾನು ನಿಮ್ಮ ಮನೆ ಮುಂದೆ ನಿಂತಿದ್ದೀನಿ. ಲೋ, ನನಗಿವತ್ತು ಬರಕ್ ಆಗುದಿಲ್ಲ ಕಣೋ, ನಮ್ಮ ಅಮ್ಮಗೆ ಹುಷಾರಿಲ್ಲ, ನಾನು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ಅರೆ ಸ್ವಲ್ಪ ಹೊತ್ತು ಹೋಗಿ ಬರೋಣ ಬಾರೋ, ನಾನು ನಿಮ್ಮ ಮನೆ ಮುಂದೆನೇ ನಿಂತಿದ್ದೀನಿ. ಸರಿ, ಹಾಗಾದ್ರೆ ಬರ್ತೀನಿ. ಸರಿ ಆಯ್ತು, ಬಾ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೋಗೋಣವಾ? ಹಾ, ಲೇಟ್ ಆಗೋಗಿದೆ ಕಣೋ. ಸರಿ, ನೀವಿನ್ನೂ ಹೊರಡ್ಬೋದು. ಸರಿ. ಸರ್, ಓಮ್ದು ಕಾಲ್ ಡೀಟೇಲ್ಸ್ ಬಂದಿದೆ. ಕಾಲ್ ಡೀಟೇಲ್ಸ್ ಅಲ್ಲಿ ಯಾವುದೇ ನಂಬರ್ ಇಲ್ಲ ಸರ್, ನಾವು ಸಂದೇಹ ಪಡೋದಕ್ಕೆ. ಸರ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಸಂಗೀತಾಳ ಕೊಲೆ 8:30 ಇಂದ 9 ಗಂಟೆ ಒಳಗಡೆ ಆಗಿದೆ. ಮತ್ತೆ ಸರ್, ಅನುಮಾನ ಪಡೋ ವಿಷಯ ಏನಂದ್ರೆ, ಯಾವ ಟೈಮಲ್ಲಿ ಸಂಗೀತಾಳ ಕೊಲೆ ಆಗಿತ್ತೋ ಆ ಟೈಮಲ್ಲಿ ಓಮ್ನ ಫೋನ್ ಲೊಕೇಶನ್ ಅವ್ರ ಮನೆಯಲ್ಲೇ ಇತ್ತು. ಮಿಸ್ಟರ್ ಓಂ, ತುಂಬಾ ಕತೆ ಹೇಳ್ದೆ ನೀನು. ಪೊಲೀಸ್ ಅವ್ರಿಗೆ ಆಟ ಆಡ್ಸಕ್ ಬಂದೆ ನೀನು. ಸತ್ಯ ಏನು, ನಿಜ ಹೇಳು ನೀನು. ಆದ್ರೆ ಸರ್, ನಾನು ಹೇಳಿದ್ನಲ್ಲ, ನಿಜ ಹೇಳು. ಸಾಕ್ಷಿ ಇದಾವೆ ನಿನ್ನ ವಿರುದ್ಧ. ನೀನೇ ನಿನ್ ಹೆಂಡ್ತಿನ ಕೊಲೆ ಮಾಡಿರೋದು ಅಂತ ಹೇಳು. ಹೇಗ್ ಸಾಯಿಸ್ದೆ ಅವಳನ್ನ? ಸರ್, ನಾನು ನಿಜ ಹೇಳ್ತಾ ಇದ್ದೀನಿ. ನಾನೇ ನನ್ನ ವೈಫ್ನ ಯಾಕೆ ಮರ್ಡರ್ ಮಾಡ್ಲಿ? ನಮ್ಗೇನು ಅರ್ಥ ಆಗಲ್ವೇನಾ? ಯಾದವ್, ಹೇಳಿ ಸರ್. ಹೇಳ್ಕೊಂಡೋಗಿ ಮತ್ತೆ ಏರೋಪ್ಲೇನ್ ಹತ್ಸಿ ಓಕೆ ಸರ್. ಅವಾಗೆಲ್ಲ ಒಪ್ಕೊಂತಾನೆ. ಏಯ್ ಬಾರೋ. ಸರ್ ಸರ್ ಸ್ವಲ್ಪ ಇರಿ, ನಾನು ನಿಮ್ಗೆಲ್ಲ ಹೇಳ್ತೀನಿ. ನಾನು ನಿಮ್ಗೆಲ್ಲ ಸತ್ಯನೂ ಹೇಳ್ಬಿಡ್ತೇನೆ. ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ಸೊಸೆ, ಅದು ನಾನ್ ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ, ನಿಮ್ಗೆ ಏನೇ ಬೇಕಾಗಿದ್ರು ಅದನ್ನ ನನ್ನ ಹತ್ರ ಹೇಳಿ ಅಂತ. ನೋಡಿ, ಇಡೀ ಕಿಚನ್ನ ಗಲೀಜ್ ಮಾಡಿಟ್ಟಿದ್ದೀರಾ. ಒಂದ್ ಕೆಲ್ಸ ಮಾಡಿ, ಹೊರಗಡೆ ಹೋಗಿ ಕುತ್ಕೊಳ್ಳಿ. ನಿಮಗೇನ್ ಬೇಕೋ ಅದನ್ನ ನಾನು ತಗೊಂಡ್ ಬರ್ತೀನಿ. ರೀ, ಇವತ್ತೆಲ್ಲ ತರಕಾರಿ ರೇಟ್ ಜಾಸ್ತಿ ಆಯ್ತಲ್ವಾ? ಮತ್ತೆ ನೋಡ್ರಿ, ಫ್ರೆಶೇ ಇಲ್ಲ. ನೋಡಿದನ 50 ರೂಪಾಯಿಗೆ ಇಷ್ಟೇ ತರಕಾರಿ ಬಂದಿದ್ದು. ಒಂದಾನೊಂದು ಕಾಲದಲ್ಲಿ 50 ರೂಪಾಯಿಗೆ ಇಡೀ ಮಾರ್ಕೆಟೇ ಮನೆಗ್ ತರ್ಬೋದಿತ್ತು. ಅಯ್ಯೋ, ನೀನು ಯಾವ ಕಾಲದ ಬಗ್ಗೆ ಮಾತಾಡ್ತಿದ್ಯಾ? ಹೋಗ್ಲಿ ಬಿಡ. ಈ ಟೀ ಕಪ್ನ ಈ ಜಾಗದಲ್ಲಿ ಯಾರು ಇಟ್ಟಿದ್ದು? ಅಯ್ಯೋ ಸೊಸೆ, ನಾನು ಈಗ ಹೌದಾ? ಹಾಗಾದ್ರೆ ನೀವಿಟ್ಟಿದ್ದೀರಾ. ಟೀ ಕೊಡ್ದು ಕಪ್ನ ಕಿಚನ್ ಅಲ್ಲಿ ಇಡಕ್ಕಾಗಲ್ವಾ? ನಾನು ಈ ಮನೆ ಕೆಲ್ಸದವಳ? ಬೆಳಿಗ್ಗೆಯಿಂದ ಸಂಜೆವರೆಗೂ ನಿಮ್ ಸೇವೆ ಮಾಡ್ತಾ ಇರೋದಕ್ಕೆ? ಅಮ್ಮ, ನೀನ್ ಏನ್ ಮಾತಾಡ್ತಿದ್ಯಾ? ಹೌದಾ? ಹಾಗಾದ್ರೆ ನಾನ್ ನಿಮ್ಮಿಂದ ಕಲಿಬೇಕಾ ಯಾವ ತರ ಮಾತಾಡ್ಬೇಕು ಅಂತ? ಸ್ಟಾಪ್ ಇಟ್ ಸಂಗೀತ. ನೀನ್ ಅಪ್ಪ ಅಮ್ಮನ ಹತ್ರ ಯಾವ ರೀತಿ ಮಾತಾಡ್ತಿದ್ಯಾ? ಮತ್ತೆ ಇನ್ನೇಗ್ ಮಾತಾಡ್ಬೇಕು? ಹಾ, ನೀನೇ ಹೇಳು. ಸಂಗೀತ, ಅವರು ನನ್ನ ಅಪ್ಪ ಅಮ್ಮ. ಈ ಮನೆ ಇವ್ರ ಹೆಸರಲ್ಲೇ ಇರೋದು. ಹಾಗಾದ್ರೆ ನಾನ್ ಯಾರು? ಹಾ, ಇವ್ರು ನಿನ್ ತಂದೆ ತಾಯಿ ಅಂತ ಬೆಳಿಗ್ಗೆಯಿಂದ ಸಂಜೆವರೆಗೂ ನನ್ ತಲೆ ಮೇಲೆ ಕೂರಿಸ್ಕೊಂಡು ಓಡಾಡ್ಲಾ? ಹಾ, ಊರ್ ಹೋಗು ಅನ್ನತ್ತೆ, ಕಾಡು ಬಾ ಅನ್ನತ್ತೆ. ಅಮ್ಮ, ಅಪ್ಪ, ಸಂಗೀತ ಬದಲಾಗಿ ನಾನ್ ನಿಮಗ್ ಕ್ಷಮೆ ಕೇಳ್ತಾ ಇದ್ದೀನಿ. ಅಯ್ಯೋ ಮಗನೇ, ಇದ್ರಲ್ಲಿ ಅವಳು ತಪ್ಪೇನಿದೆ? ಅವಳು ನಮ್ ಸೊಸೆ, ಚಿಕ್ಕವಳು, ಅರ್ಥ ಮಾಡ್ಕೊಂತಾಳೆ. ಏನು ಆಗಲ್ಲ ಬಿಡು. ನಮ್ಗೇನೋ ಅವಳ ಮಾತಿಂದ ಬೇಜಾರಾಗಲ್ಲ. ನೀನ್ ಆಫೀಸ್ಗೆ ಹೋಗ್ ಮಗ್ನೆ, ಏನ್ ಚಿಂತೆ ಇಲ್ಲ. ಆದ್ರೆ ಅಪ್ಪ, ನಿಂಗ್ ಲೇಟ್ ಆಗ್ತಿದೆ, ರೆಡಿ ಆಗ್ಬಿಟ್ಟು ಆಫೀಸ್ಗೆ ಹೋಗು ಸಾಕು. ಪರವಾಗಿಲ್ಲ ಬಿಡು, ಅವಳ ಮಾತನ್ನ ಮನ್ಸಲ್ಲಿ ಇಟ್ಕೊಳ್ಳಲ್ಲ ಬಿಡು. ನೀನ್ ಹೋಗು, ನೀನ್ ಆಫೀಸ್ಗೆ ಹೋಗು. ಸರಿ, ನಾನೀಗ ಆಯ್ತು ಹೋಗ್ತೀನಿ. ಮಗನೇ.
ಆಶೀರ್ವಾದ ಮಾಡ. ಏನ್ ವಿಶೇಷ? ಇವತ್ತು ನೀನು ತುಂಬಾ ಸುಂದರವಾಗಿ ಕಾಣ್ತಿದ್ಯಾ. ಥ್ಯಾಂಕ್ ಯು. ವೆಲ್ಕಮ್. ಹಾಗೆ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಈಗ ನನ್ನ ಗಿಫ್ಟ್. ನಿನಗೇನ್ ಬೇಕು? ನಾನೇನ್ ಕೇಳ್ತೀನೋ ಅದನ್ನ ಕೊಡ್ತೀರಾ? ಮೊದಲು ಕೇಳಿ ನೋಡು. ನನಗೆ ನಮ್ಮ ಈ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಇರಬಾರ್ದು. ಸಂಗೀತ. ಏನ್ ಸಂಗೀತ? ಹ, ನೀನೇ ಹೇಳಿದ್ದು ಕೇಳಿ ನೋಡು ಅಂತ. ನಾನ್ ಕೇಳ್ದೆ, ಈಗ ಕೊಡು. ನೋಡು ಸಂಗೀತ, ಅವರು ನಮ್ಮ ಅಪ್ಪ ಅಮ್ಮ. ಅವ್ರು ಯಾವುದೇ ವಸ್ತು ಅಲ್ಲ. ನಿನ್ ಖುಷಿಗೆ ಅವ್ರನ್ನ ಆಚೆ ಎದ್ದು ಬಿಸಾಕೋದಕ್ಕೆ. ಮತ್ತು ಒಂದು ಮಾತನ್ನ ಸರಿಯಾಗಿ ಕೇಳಿಸ್ಕೊ. ಇನ್ ಮುಂದೆ ನೀನು ನಮ್ಮ ಅಪ್ಪ ಅಮ್ಮನ ಬಗ್ಗೆ ಒಂದು ಮಾತು ಆಡಿದ್ರು ಕೂಡ ನನ್ನಷ್ಟು ಕೆಟ್ಟವನು ಯಾರು ಇರೋದಿಲ್ಲ. ಹೇಳ್ತೀನಿ, ಒಂದ್ಸಲ ಅಲ್ಲ 1000 ಸಲ ಹೇಳ್ತೀನಿ. ನಮ್ಮ ಈ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಇರಬಾರ್ದು ಅಂದ್ರೆ ಇರಬಾರ್ದು ಅಷ್ಟೇ. ಹಾಗೆ ನಿನಗೆ ನಿನ್ ವಯಸ್ಸಾದ ಅಪ್ಪ ಅಮ್ಮನ ಮೇಲೆ ಇಷ್ಟು ಪ್ರೀತಿ ಇದ್ರೆ ಅವರನ್ನ ಬೇರೆ ಕಡೆ ಯಾಕೆ ಶಿಫ್ಟ್ ಮಾಡ್ತಾ ಇಲ್ಲ? ಸಂಗೀತ, ಹೋಗ್ ನೋಡು. ನೀನ್ ನನಗೆ ಹೊಡಿತ್ಯಾ? ನಡಿ ಹೋಗೋಣ ಅಲ್ಲಿ. ನನ್ ಮೇಲೆ ಕೈ ಎತ್ತುತ್ಯಾ? ಮಗ್ನೆ ಮಗನೇ ಮಗ್ನೆ ಮಗನೇ ಏನಾಯ್ತು? ಬಾಗಿಲು ಬಾಗ್ಲು ತೆಗಿಯಪ್ಪ. ತೆಗಿಯಮ್ಮ. ಮಗನೇ ಮಗ್ನೆ. ಬಾಗಿಲು ತೆಗಿ. ಮಗನೇ ಏನು ಎಲ್ಲಾ ವಿಷಯದಲ್ಲೂ ತಲೆ ಹಾಕೋ ಅವಶ್ಯಕತೆ ಏನಿದೆ? ಮನುಷ್ಯನ್ಗೆ ಪರ್ಸನಲ್ ಲೈಫು ಇರುತ್ತೆ. ಸಂಗೀತ. ಎಲ್ಲಾ ಜಾಗದಲ್ಲೂ ಮೂಗ್ ತೋರ್ಸಕ್ ಬಂದ್ಬಿಡ್ತಾರೆ. ಮಗಳೇ, ಓಮೇಲ್ ಕೇಳಪ್ಪ. ನೀವಿಬ್ರು ನಮ್ಮಿಂದಾಗೆ ಜಗಳಾಡ್ಬೇಡಿ. ನಾವು ನಾಳೆನೇ ಇಲ್ಲಿಂದ ಹೋಗ್ತೀವಿ. ಅಷ್ಟು ಮಾಡಿದ್ರೆ ತುಂಬಾ ಸಹಾಯ ಆಗುತ್ತೆ. ಅಮ್ಮ, ನೀವಿಬ್ರು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಈ ಮನೆ ನಿಮ್ದು. ಯಾರಾದ್ರೂ ಹೊರಗೆ ಹೋಗ್ಬೇಕು ಅಂದ್ರೆ ಅದು ಇವಳು ಹೋಗ್ಬೇಕು. ಇವಳು ನಾಳೆನೇ ಅವಳಿಗೆ ಡೈವರ್ಸ್ ಕೊಡ್ತೀನಿ. ನೋಡು ಮಗನೇ, ಮಗನೇ ಇಲ್ಲಿ ಕೇಳು. ನನ್ನ ಪ್ರಕಾರ ಸೊಸೆ ಹೇಳ್ತಿರೋದು ಕರೆಕ್ಟ್. ಅದೇ ನಿಮ್ಮಿಬ್ಬರಿಗೂ ಫ್ರೀಡಮ್ ಸಿಕ್ಕರೆ ಅವಾಗ ನಮಗೂ ಫ್ರೀಡಮ್ ಸಿಗತ್ತೆ. ಅವಾಗ ನಾವು ನಮ್ಮ ಫ್ರೆಂಡ್ಸ್ ಕರ್ಕೊಂಬೋದು, ಮನೇಲಿ ಪಾರ್ಟಿ ಮಾಡ್ಬೋದು, ಖುಷಿಯಾಗಿರ್ಬೋದು. ನೀನೇನ್ ಹೇಳ್ತೀಯಮ್ಮ? ಹೌದ್ರಿ, ಸರಿಯಾಗಿ ಹೇಳಿದ್ರಿ. ಮಗಳೇ, ಏನಂತ್ಯ? ಆದ್ರೆ ಅಪ್ಪ, ಮಗ್ನೆ, ನೀನ್ ಇವತ್ತೇ ನಮ್ಗೆ ಒಂದ್ ಚಿಕ್ಕ ಮನೆ ಹುಡುಕ್ಬಿಡು. ಹೌದು, ಪರಿಸ್ಥಿತಿನ ಅರ್ಥ ಮಾಡ್ಕೊ ಮಗನೇ, ಗೊತ್ತಾಯ್ತಾ? ಅಮ್ಮ, ಅಪ್ಪ, ನಿಮ್ಮಿಬ್ಬರನ್ನ ಬಿಟ್ಟು ನಾನಿಲ್ಲಿ ಹೇಗಿರ್ಲಿ? ಅಯ್ಯೋ ಮಗ್ನೆ, ನಾವೇನ್ ದೂರದಲ್ಲಿದ್ದೀವ? ಇಲ್ಲಿಂದ 10 ಹೆಜ್ಜೆ ಇಟ್ರೆ ನಮ್ ಮನೆ ಇದೆ. ನಿನ್ಗೆ ಯಾವಾಗ ಬೇಕೋ ನೀನ್ ಅವಾಗ ಬಂದ್ಬಿಡು. ನಮ್ಗೇನಾದ್ರೂ ನೆನಪಾದ್ರೆ ನಾವೇ ಇಲ್ಲಿಗೆ ನಿನ್ನ ಹತ್ರ ಬಂದ್ಬಿಡ್ತೀವಿ. ನಿನಗೇನಾದ್ರೂ ಬರ್ಬೇಕಂದ್ರೆ ಯಾವಾಗ್ಲೂ ನಮ್ಮ ಮನೆ ಬಾಗ್ಲು ನಿನ್ಗೋಸ್ಕರ ಓಪನ್ನೇ ಇರುತ್ತೆ. ಆದ್ರೆ ಅಪ್ಪ, ನಿಮ್ಗೆ ಯಾವಾಗ್ಲೇ ಏನೇ ಬೇಕಿದ್ರು ಕೂಡ ನೀವ್ ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು. ಮತ್ತೆ ಆ ಕೆಲ್ಸದವ್ರ ಹತ್ರ ಮಾತಾಡಿದೀನಿ. ನಾಳೆಯಿಂದ ಬರ್ತಾರವ್ರು. ಸರಿನಪ್ಪ, ಬನ್ರಿ ಹೋಗೋಣ. ಅದಾದ್ಮೇಲೆ ನಾನು ಸಂಗೀತನ ಇನ್ನೂ ದ್ವೇಷ ಮಾಡಕ್ ಶುರು ಮಾಡಿದೆ. ಆಮೇಲೆ ಮನ್ಸಲ್ಲೇನೆ ಅವಳನ್ನ ಸಾಯಿಸೋದಕ್ಕೋಸ್ಕರ ಪ್ಲಾನಿಂಗ್ ಮಾಡ್ತಾ ಇದ್ದೆ. ಯಾಕಂದ್ರೆ ಅವಳು ನಮ್ಮ ಅಪ್ಪ ಅಮ್ಮನ್ನ ಅವ್ರ ಮನೆಯಿಂದಾನೆ ಹೊರಗಾಕಿದ್ಲು. ಸಾವನ್ನ ಬಿಟ್ರೆ ಅವಳಿಗೆ ಯಾವುದೇ ಶಿಕ್ಷೆ ಕೊಟ್ಟಿದ್ರು ಅದು ಕಮ್ಮಿನೇ ಆಗ್ತಿತ್ತು. ಅದಕ್ಕೆ ಅವಳನ್ನ ಸಾಯಿಸೋದಕ್ಕೆ ಒಂದಿನ ಆಯ್ಕೆ ಮಾಡ್ಕೊಂಡೆ.
ಮತ್ತು ಪ್ಲಂಬರ್ಸ್ನ ನಾನೇ ಕರೆಸಿದ್ದು, ಯಾಕಂದ್ರೆ ನಿಮ್ಮೆಲ್ಲರ ಅನುಮಾನ ಅವ್ರ ಮೇಲೆ ಹೋಗ್ಲಿ ಅಂತ. ಏನ್ ಹೀಗ್ ನೋಡ್ತಾ ಇದ್ದೀರಾ? ಇವತ್ತು ನೀನು ತುಂಬಾನೇ ಸುಂದರವಾಗಿ ಕಾಣ್ತಿದ್ಯಾ. ಏನಿದು? ನಿಜವಾಗ್ಲು ಇವತ್ತು ನೀನು ತುಂಬಾ ಸುಂದರವಾಗಿ ಕಾಣ್ತಿದ್ಯಾ. ಬೆಳಿಗ್ಗೆ ಬೆಳಿಗ್ಗೆ ರೊಮ್ಯಾಂಟಿಕ್ ಮೋಡಲ್ ಇರೋ ಹಾಗಿದೆ. ಏನ್ ಮಾಡ್ಲಿ, ಬೆಳಿಗ್ಗೆ ಬೆಳಿಗ್ಗೆನೆ ರೊಮ್ಯಾನ್ಸ್ ಮಾಡೋದಕ್ಕೆ ಮನ್ಸಾಗಿದೆ. ಸರಿಯಾಗಿ ಹೇಳಿದ್ರಿ. ನಡಿ, ಇವತ್ತೇನಾದ್ರೂ ಹೊಸದಾಗಿ ಟ್ರೈ ಮಾಡೋಣ. ಅಂದ್ರೆ ಅಂದ್ರೆ ಅದೇನು ಅಂದ್ರೆ, ಮೊದಲು ನೀನು ಈ ಚೇರ್ ಮೇಲೆ ಕುತ್ಕೋ. ಸರಿಯಾಗಿ ಕುತ್ಕೋ. ಸರಿಯಾಗಿ ಕುತ್ಕೋ ಅಂತ ಹೇಳ್ದೆ. ನೀವ್ ಏನ್ ಮಾಡ್ತಾ ಇದ್ದೀರಾ? ಹೇಳಿದ್ನಲ್ಲ, ಇವತ್ತೇನಾದ್ರೂ ಹೊಸದಾಗಿ ಟ್ರೈ ಮಾಡೋಣ ಅಂತ. ನೀನು 2 ನಿಮಿಷ ಇರು ಅಷ್ಟೇ. ಎಲ್ಲಿ ಹೋಗ್ತಾ ಇದ್ದೀರಾ? ಈಗಲೇ ಬರ್ತೀನಿ. ಏನಿದು? ಹೇಳಿದ್ನಲ್ಲ, ಇವತ್ತೇನಾದ್ರೂ ಹೊಸದಾಗಿ ಟ್ರೈ ಮಾಡೋಣ ಅಂತ. ಈ ತರ ಇದರಲ್ಲೇ ಮಜಾ ಇರೋದು. ರೀ, ನೀವ್ ಏನ್ ಮಾಡ್ತಾ ಇದ್ದೀರಾ? ನಾನು ನಿನಗೆ ಈ ಥರ ಮಾಡೋದ್ರಿಂದ ನನ್ಗೆಷ್ಟು ಖುಷಿ ಆಗುತ್ತೆ ಗೊತ್ತಾ? ನೀನು ನಿನ್ನ 2 ಕಣ್ಗಳು ಮುಚ್ಚು. ರೀ, ನೀವ್ ಏನ್ ಮಾಡ್ತಾ ಇದ್ದೀರಾ? ಹೇಳಿದ್ನಲ್ಲ, ಏನಾದರೂ ಹೊಸದಾಗಿ ಟ್ರೈ ಮಾಡೋಣ ಅಂತ. ಏನ್ ಮಾಡ್ತಾ ಇದ್ದೀರಾ? ಸುಮ್ಮನಿರು ಅಂತ ಹೇಳಿದ್ನಲ್ಲ. ರೀ, ನೀವ್ ಏನ್ ಮಾಡ್ತಾ ಇದ್ದೀರಾ? ನಾನು ಇದನ್ನ ತುಂಬಾ ಮುಂಚೆನೆ ಮಾಡ್ಬೇಕಿತ್ತು. ಓಂ, ಏನ್ ಮಾಡ್ತಾ ಇದ್ದೀರಾ? ಬಿಡಿ ನನ್ನ, ಬಿಚ್ಚಿ ಇದನ್ನೆಲ್ಲ. ಓಂ, ಏನ್ ಮಾಡ್ತಿದ್ದೀರಾ? ಪ್ರಜ್ಞೆ ಇದೆಯಾ ನಿಮ್ಗೆ? ಹೇಳ್ತೀನಿರು. ನೀ ನಮ್ಮಪ್ಪ ಅಮ್ಮನ್ನ ಹೊಟ್ಟೆ ಉರಿಸಿ ಅಳಿಸ್ದೆ ಅಲ್ವಾ? ಅವರು ನನ್ನ ಲೈಫಿಂದ ಹೋಗೋದಕ್ಕೋಸ್ಕರ ಬಲವಂತ ಮಾಡ್ದೆ ಅಲ್ವಾ? ನೀ ಏನ್ ಹೇಳ್ತಾ ಇದೀಯಾ? ಎಲ್ಲದಕ್ಕೂ ಪ್ರತೀಕಾರ ತೀರಿಸ್ಕೊಳ್ತೀನಿ. ಏನ್ ಮಾಡ್ತಾ ಇದೀಯಾ? ಓಂ,
ಮಿಸ್ಟರ್ ಓಂ, ನಿಮಗ್ ನಿಮ್ ವೈಫ್ ಇಷ್ಟ ಆಗ್ಲಿಲ್ಲ ಅಂದ್ರೆ ನಿಮ್ ವೈಫ್ಗೆ ಡೈವರ್ಸ್ ಕೊಟ್ಟು ಕಳಿಸ್ಬಿಡ್ಬೋದಿತ್ತು. ಆದ್ರೆ ನೀನು ಸಿಟ್ಟಲ್ಲಿ ಅನ್ಯಾಯದ ಮಾರ್ಗ ಹಿಡ್ದಿದ್ಯಾ. ಏನ್ ಅನ್ಕೊಂಡಿದ್ಯಾ ನೀನು? ನೀನ್ ಮರ್ಡರ್ ಮಾಡ್ಬಿಟ್ಟು ಆರಾಮಾಗಿರ್ಬೋದು ಅನ್ಕೊಂಡ. ಇದರಿಂದ ನಿಮ್ಮ ಅಪ್ಪ ಅಮ್ಮಂಗ್ ಖುಷಿ ಆಗತ್ತಾ? ಜೀವನ ಪೂರ್ತಿ ಈಗ ಜೈಲಲ್ಲಿರೋ. ಯಾದವ್, ಕರ್ಕೊಂಡೋಗಿ ಅವನ್ನ. ಸರಿ ಸರ್. ಓಕೆ ಸರ್, ನಡೆಯೋ.